ಉಪಯೋಗಿಸ್ತವೆ ಕೂಲ್ ಮಾಡೋದಕ್ಕೆ ಅಂತ ಹೇಳಿದ್ವಿ. ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ತುಂಬ ಹೀಟ್ ಜನರೇಟ್ ಮಾಡ್ತವೆ ಸಿಸ್ಟಮ್ಗಳು ಅಂತ. ಹೀಟ್ ಜನರೇಷನ್ ಇಂದ ಏನೇನು ಅಫೆಕ್ಟ್ ಆಗ್ತಾ ಇದೆ ಅಂತ? ಇದು ನಿಮಗೆ ಕೆಮಿಸ್ಟ್ರಿ ಭಾಳ ಸುಲಭ. ಯಾವುದನ್ನ ಒಂದು ಪದಾರ್ಥ ಸಿಕ್ಕಾಪಟ್ಟೆ ಬಿಸಿಯಾದಾಗ ಅದು ಹೊರ ಜಾಗವನ್ನು ಭಾಳ ಬಿಸಿ ಮಾಡ್ತಾ ಹೋಗ್ತವೆ. ಹಾಗಾಗಿ ಅವ್ರು ನೀರನ್ನು ಉಪಯೋಗಿಸ್ಕೊಂಡು ಕೂಲ್ ಮಾಡ್ತಾರೆ. ನೀರು ಕೂಡ ಎವಾಪರೇಷನ್ ಆಗ್ತಾ ಇದೆ, ಇನ್ನೆಷ್ಟು ಬಿಸಿ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಎಸ್ಟಿಮೇಟ್ ಪ್ರಕಾರ ಲಂಡನ್ನಲ್ಲಿ ಈ ಪಾರ್ಕ್ ಲಂಡನ್ನಲ್ಲಿ ಮಾಡ್ಕೊಂಡಿದ್ದಾರಲ್ಲ, ಅವರು ಒಂದು ಸೈಂಟಿಫಿಕ್ ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದು ಯಾವಾಗ ಈ ಪಾರ್ಕ್ ರೆಡಿ ಮಾಡಿ 1 ವರ್ಷ ಆಗಿದ ಕೂಡಲೇ ಅದು ಕಂಟಿನ್ಯೂಸ್ ಸೌಂಡ್ ಎಮಿಷನ್ ಆಗ್ತಾ ಇದ್ದಾವೆ. ಅದು ಅನ್ಟಾಲರಬಲ್ ನಾಯ್ಸ್. ಸುತ್ತಮುತ್ತ ಯಾವ ಪ್ರಾಣಿ ಪಕ್ಷಿಗಳು ಇಲ್ಲ, ಇನ್ಕ್ಲೂಡಿಂಗ್ ಸಮ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಕೂಡ ಬದುಕ್ತಾ ಇಲ್ಲ ಅಲ್ಲೆಲ್ಲ. ಇದು ಒಂದು ಮ್ಯಾಸಿವ್ ಎಕಲಾಜಿಕಲ್ ಡಿಸ್ಟ್ರಕ್ಷನ್. ನಂಬರ್ 2, ಇಟ್ ಪ್ರೊಡ್ಯೂಸಸ್ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್. ಆವಾಗ ಟೆಂಪ್ರೇಚರ್ ಸುತ್ತಮುತ್ತ ಏನಾಗಿದೆ, ನಿಯರ್ ಬೈ 5 ಕಿಲೋಮೀಟರ್ಸಲ್ಲಿ 3.6 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿದೆ. ಇವತ್ತು ಕ್ಲೈಮೇಟ್ ಎಮರ್ಜೆನ್ಸಿ ಮಾತಾಡ್ತೀವಿ, ಇವತ್ತು ಎಲ್ಲ ಕಡೆ ಬಿಸಿ ಆಗ್ತಾ ಇದ್ದಾವೆ, ಮರಗಳು ನೆಡಿ ಅಂತ ಕರೆ ಕೊಡ್ತೀರಿ, ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಕರೆ ಕೊಡ್ತೀರಿ, ಪದಗಳ ಪಂಚಗಳು ಮಾತಾಡ್ತಾ ಇದ್ದಾರೆ ಸರ್ಕಾರದವರು. ಬಟ್ ಎಂಡ್ ಆಫ್ ದ ಡೇ ಈ ಥರ ಒಂದು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಿ ಗ್ಲೋಬಲ್ ವಾರ್ಮಿಂಗ್ನ 5 ಪಟ್ಟು 6 ಪಟ್ಟು ಮೇಲಕ್ಕೆ ಹೋಗ್ತಾ ಇದ್ದಾವೆ. ಪ್ಯಾರಿಸ್ ಟ್ರೀಟಿ 1.5 ಇರಲಿ, ಈಗಾಗಲೇ 2.5 ರೀಚ್ ಆಗಿದ್ದೀವಿ. ಇನ್ನೆಲ್ಲಿ ಕರ್ಕೊಂಡೋಗಿ ಕ್ಯಾಟಸ್ಟ್ರೋಫಿಕ್ ಎಫೆಕ್ಟ್ ನಮ್ಗೆ ಕರ್ಕೊಂಡೋಗಿ ಬಿಡ್ತಾರೆ, ಅದು ಭಗವಂತನಿಗೆ ಗೊತ್ತಿದೆ.